ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಸರ್, ಈಗ ಈ ಹಿಂದಿನ ಕಾಲದಲ್ಲಿ ದೇವಾದಿ ದೇವತೆಗಳ ಕಾಲದಲ್ಲಿ ಅಂತ ನಾವು ಊಹೆಯನ್ನು ಮಾಡ್ಕೋಬಹುದು. ಆ ಸಮಯದಲ್ಲಿ ಈ ನಾಗರಾಜನಲ್ಲಿ ವಿವಿಧತೆಯನ್ನ ಕಾಣ್ತೀವಿ. ಇವೆಲ್ಲ ಚಿತ್ರದ ಮುಖಾಂತರ ನಾವು ಕಂಡಿವಿ. ಆದ್ರೆ ನಿಜವಾಗಲೂ ಅವು 5 ಹೆಡಿನೋ 3 ಹೆಡಿನೋ 6 ಹೆಡಿನೋ 7 ಹೆಡಿನೋ ಇವು ಯಾರೂ ನೋಡಿಲ್ಲ. ಇವು ಚಿತ್ರದ ಮುಖಾಂತರ ನೋಡಿದ್ ಮಾತ್ರ ನಿಜ. ಆದರೆ ಇಲ್ಲಿ ಆದಿಶೇಷ ವೈಕುಂಠದಲ್ಲಿ ಶ್ರೀ ವಿಷ್ಣುವಿನ ಒಂದು ಆಸನವಾಗಿರುವುದರಿಂದ ಅದರಲ್ಲಿ ನಾವು 5 ಹೆಡೆಯನ್ನ ನಾವು ನೋಡಿದ್ದು ನಿಜ ಆ ಚಿತ್ರದಲ್ಲಿ. ಹಾಗಾಗಿ ಇಲ್ಲಿ ದೇವಾದಿ ದೇವತೆಗಳ ಕಾಲದಲ್ಲಿ ಅವು ನಿಜವಾಗ್ಲೂ ಇರಬಹುದಂತ ನಮ್ಮ ಕಲ್ಪನೆಗಳು ಸರ್. ಅದನ್ನ ಬಿಟ್ರೆ ಇಲ್ಲಿ ಯಾರು ನೋಡಿಲ್ಲ ಅವುಗಳನ್ನ. ಆದ್ರೆ ಇದು ಒಂದು ಮಣಿಯನ್ನ ಹೊತ್ತಿದ್ದು ನಿಜ ಅಂತ ಹೇಳ್ತಾರೆ ಪುರಾಣ ಕಥೆಗಳಲ್ಲಿ ಮತ್ತು ಕೆಲವು ನಮ್ಮ ಇತಿಹಾಸದ ಪುಟಗಳಲ್ಲಿ. ನಾಗಮಣಿ ಎಂಬುದನ್ನ ಹೇಳ್ತಾರೆ. ಆ ನಾಗಮಣಿಯನ್ನು ಇಟ್ಟು ಅದರ ಬೆಳಕಿನಲ್ಲಿ ಅದು ತನ್ನ ಹೊಟ್ಟೆಪಾಡನ್ನ ಉಪಜೀವನವನ್ನ ಮಾಡಿಕೊಳ್ಳುತ್ತೆ. ಆ ಹಾವು ಎಷ್ಟು ದೂರದಲ್ಲಿ ಆ ಬೆಳಕು ಚೆಲ್ಲುತ್ತೋ ಆ ಬೆಳಕಿನವರೆಗೂ ಅದು ಮೇದಾಡಿ ಹೊಳ್ಳಿ ಬಂದು ಆ ಮಣಿ ಹತ್ರ ತೆಗೆದುಕೊಂಡು ತನ್ನ ಟೈಮ್ ಮಿಕ್ಕಿದ ಕೂಡಲೇ ಮತ್ತೆ ಅದು ದೇವರ ಒಂದು ಪಾದಕ್ಕೆ ಹೋಗಿ ಅರ್ಪಣವನ್ನ ಆಗತ್ತಂತ ಹೇಳ್ಬೋದು ಸರ್. ಆದ್ರೆ ಇಲ್ಲಿ ಮಣಿ ಯಾರಾದ್ರೂ ಅದನ್ನ ಹಿಡಿಲಿಕ್ಕೆ ಹೋದ್ರೆ ಅಥವಾ ಅದನ್ನ ಕಸಗೊಳ್ಳಿಕ್ ಹೋದ್ರೆ ಆ ದೇವಾದಿ ದೇವತೆಯ ನಾಗರಹಾವು ಅವರಿಗೆ ಬಿಡುವುದಿಲ್ಲ ಖಂಡಿತವಾಗಿ. ಅವುಗಳನ್ನ ಸಾಯುವವರೆಗೂ ಆತನ ಒಂದು ಇದು ಇರ್ತದೆ, ಅವಧಿ ಇರ್ತದೆ. ಹಂಗಾಗಿ ಅದನ್ನ ಹೆದರಿ ಯಾರೂ ಮುಟ್ಲಿಕ್ಕೆ ಹೋಗುದಿಲ್ಲ ಸರ್. ಹೀಗಾಗಿ ಘಟಸರ್ಪಗಳಲ್ಲಿ ಅದು ಹೆಚ್ಚಿ ಕಾಳಿಂಗ ಮಹಾರಾಜ ನಲ್ಲಿ ಇರುವಂತಹ ಒಂದು ಮಣಿಯೇ ನಾಗಮಣಿ ಅಂತ ಹೇಳ್ಬಹುದು ಸರ್. ಇದನ್ನ ಕೆಲವು ಮಂದಿ ಹಿಂದಿಯಲ್ಲಿ ಲಾಲ್ ಅಂತ ಹೇಳ್ತಾರೆ, ಆಮೇಲೆ ಮರಾಠಿಯಲ್ಲಿ ಲಾಲ್ ಅಂತ ಹೇಳ್ತಾರೆ, ಇಂಗ್ಲಿಷ್ದಲ್ಲಿ ರೆಡ್ ಸ್ಟೋನ್ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಇತ್ಯಾದಿ ಹೆಸರುಗಳಿಂದ ಅದನ್ನು ಕರೀತಾರೆ. ನಮ್ಮ ಕನ್ನಡದಲ್ಲಿ ನಾವು ನಾಗಮಣಿ ಅಂತ ಹೇಳ್ತೀವಿ. ಇಷ್ಟಂತೂ ನಮಗೆ ಅದರ ಬಗ್ಗೆ ಗೊತ್ತಂತ ವಿಷಯ ಸರ್. ಸರ್, ಹಾವುಗಳು ಹೆಚ್ಚಾನೆಚ್ಚು ಯಾವ ದೇವಸ್ಥಾನದ ಹಿಂದೆ ಸುತ್ತಾವೋ ಅಥವಾ ಅದು ಹಿಂದಿನ ಹಿರಿಯರು ಆ ಸ್ಥಳದಲ್ಲಿ ಅದನ್ನಿಟ್ಟು ಪೂಜೆ ಮಾಡುವುದರಿಂದ ಅದು ಅದನ್ನ ಕಾಯ್ತೈತಿ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಸರ್. ಆಮೇಲೆ ಪುಸ್ತಕಗಳಲ್ಲಿ ಕೂಡ ಅದು ಆ ಸ್ಥಳವನ್ನ ಗುರುತಿಸ್ಕೊಂಡು ಅದರ ಸುತ್ತಲೂ ಅದು ಇರ್ತೈತಿ ಅಂತ ಹೇಳ್ತಾರೆ ಸರ್. ಹಾ ಸರ್. ಯಾವ ತರ ಈ ಸಿರಿ ಸಂಪತ್ತು ಹೊಂದಿತ್ತು? ಯಾವ ರಾಜ್ಯದೊಳಗ ಕಾಲದೊಳಗ ಐಷಾರಾಮಿ ಅಥವಾ ಸಂಪತ್ಭರಿತವಾಗಿತ್ತು ಸರ್? ಇದು 10ನೇ ಶತಮಾನದಲ್ಲಿ ಇಲ್ಲಿ ಕಲ್ಯಾಣಿ ಚಾಲುಕ್ಯರು ಬಂದು ಇಲ್ಲಿ ಆ ರಾಜವಂಶಸ್ಥರು ಇಲ್ಲಿ ವಾಸಸ್ಥಳವನ್ನು ಮಾಡಿಕೊಂಡು 7 ಹಳ್ಳಿಗಳನ್ನ ಕೂಡಿಸ್ಕೊಂಡು ಒಂದು ಲಕ್ಕುಂಡಿ ಎಂಬ ಊರನ್ನ ಮಾಡ್ಕೊಳ್ತಾರೆ. ಅದು ಸಿರಿ ಸಂಪತ್ತಿನಿಂದ ಕೂಡಿದ ಊರಂತ ಅವರು ಪರಿಗಣಿಸಿ 101 ದೇವಸ್ಥಾನ 101 ಬಾವಿಯನ್ನ ಇಲ್ಲಿ ಕಟ್ಟಿಸ್ತಾರೆ. ನಂತರ 11ರಲ್ಲಿ ಜೈನರ ಬಂದು ಆ 101 ಬಾವಿ ಮತ್ತು 101 ದೇವಸ್ಥಾನವನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ತಮ್ಮ ಆರಾಧ್ಯ ದೈವರಾದಂತ ನೇಮಿನಾಥ, ಪಾರ್ಶಿನಾಥ ಮತ್ತು ಬುದ್ಧ, ಹೀಗೆ ತೀರ್ಥಂಕ ಇವರ ಮೂರ್ತಿಯನ್ನ ಇಟ್ಟು ಇಲ್ಲಿ ಬಸದಿಗಳನ್ನ ಮಾಡಿಕೊಂಡು ಅವರು ಕೂಡ ಜೀವನವನ್ನ ಮಾಡ್ತಾರೆ. ಅವರು ಶ್ರೀಮಂತರೇ, ಇವೆರಡು ಶ್ರೀಮಂತ ರಾಜರೇ. ಮುಂದ 12ನೇ ಶತಮಾನದಲ್ಲಿ ನಮ್ಮ ಹೊಯ್ಸಳರ ದೊರೆ ಬಿಟ್ಟಿದೇವ, ಆತನು ಕೂಡ ಜೈನರವನೇ. ಆದ್ರೆ ಆತ ಬಂದು ಇಲ್ಲಿ ಹೆಚ್ಚಾನೆಚ್ಚು ಒಂದು ಸಿರಿ ಸಂಪತ್ತಿನ ನಾಡನ್ನ ಗುರುತಿಸ್ಕೊಂಡು ಇಲ್ಲಿ ಒಂದು ಟಂಕಶಾಲೆಯನ್ನ ತಯಾರು ಮಾಡಿ ಒಂದು ಬಂಗಾರದ ನಾಣ್ಯ ಬೆಳ್ಳಿಯ ನಾಣ್ಯದ ಚಲಾವಣೆಯನ್ನ ಹೊರಗೆ ತರ್ತಾನೆ ಬೆಳಕಿಗೆ. ಇಲ್ಲಿ ತಂದ ಮೇಲೆ ಆತನು ಇಲ್ಲಿ ಅವುಗಳ ವ್ಯಾಪಾರವನ್ನ ಜೋರಾಗಿ ಅವುಗಳನ್ನ ನಡೆಸಿಕೊಂಡು ಹೆಚ್ಚಿನ ಸಿರಿ ಸಂಪತ್ತನ್ನ ಹೊಂದಿದಂತ ನಾಡಂತ ಗುರುತಿಸ್ಕೊಳ್ತಾನೆ. ಆ ನಂತರ ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಮತ್ತು
ಕೆಲವು ಇನ್ನಿತರ ನಮ್ಮ ರಾಷ್ಟ್ರಕೂಟರು ಇವರೆಲ್ಲರೂ ಇದನ್ನು ಆಳಿದಂತ ಒಂದು ಸಂಪದ್ಭರಿತ ನಾಡು ಅನ್ನೋದನ್ನ ನಾವು ಹೇಳ್ಕೋಬಹುದು ಸರ್. ಹಾಗಾಗಿ ಈ ನಾಡಲ್ಲಿ ಇವರೆಲ್ಲ ಶ್ರೀಮಂತ ರಾಜರು ಇಲ್ಲಿರುವುದರಿಂದ, ಇಲ್ಲಿ ಆಳಿದ್ದರಿಂದ ಇಲ್ಲಿ ಸಂಪತ್ತು ಹೇರಳವಾಗಿ ಇತ್ತು ಅಂತ ಅವರ ಒಂದು ಅನಿಸಿಕೆಯ ಮೇರೆಗೆ ಪುಸ್ತಕದ ಪುಟಗಳಲ್ಲಿ ನಾವು ನೋಡಬಹುದು ಸರ್. ಅಂದ್ರೆ ಪದೇ ಪದೇ ನಾಗರ ಮೂರ್ತಿಗಳು ಸಿಗ್ತಾ ಇದಾವಲ್ಲ ಹಾ ಸರ್. ಇತ್ತೀಚೆಗೆ, ಹಾ ಅಂದ್ರೆ ನಿಧಿ ಏನಾದ್ರು ಉದಿ ಹೋಗಿರ್ಬೋದಾ ಈ ಜಾಗದ? ಸರ್, ಅದು ಹೇಳಲಿಕ್ಕೆ ಬರುವುದಿಲ್ಲ. ಭೂತಾಯಿಯ ಒಡಿಲಿನಲ್ಲಿ ತನ್ನ ಗರ್ಭದಲ್ಲಿ ಏನ್ ಇಟ್ಕೊಂಡಾಳೋ ಅದು ಯಾರ ಕೈಗೆ ಸಿಗತ್ತೋ, ಅದು ಏನಾಯ್ತೋ ಅದು ಗೊತ್ತೇ ಆಗುದಿಲ್ಲ ಸರ್. ಹಿಂಗಾಗಿ ಅದರ ಸಂಕೇತ ಅಂತ ಹೇಳ್ಕೋಬಹುದು ಅಷ್ಟೇ, ಆದ್ರೆ ಅದು ಯಾರ ಕೈಗೆ ಸಿಗ್ತದೋ ಯಾರ ಪಾಲಾಗ್ತದೋ ಗೊತ್ತಾಗುದಿಲ್ಲ ಸರ್. ಇರ್ಬೋದಾ ಇಲ್ಲಿ ಬಂಗಾರ ಆ ಥರದ್ದೆಲ್ಲ ಇರ್ಬೋದಾ ಇಲ್ಲಿ? ಸರ್, ಹೇಳಲಿಕ್ಕೆ ಬರುವುದಿಲ್ಲ ಸರ್. ಅದನ್ನ ನಾನು ನೋಡಿಲ್ಲ, ನಾನು ಹೇಳಲಿಕ್ಕೆ ಆಗುವುದಿಲ್ಲ. ಅದು ಇದ್ರು ಇರಬಹುದು. ಅದು ಎಲ್ಲ ನಮ್ಮ ಕೋಟಿ ವೀರಭದ್ರೇಶ್ವರ ಸ್ವಾಮಿಯ ಅನುಗ್ರಹದಿಂದ ಇದು ಆಗ್ಬೋದು ಸರ್. ಅಂದ್ರೆ ಹೇಳ್ತಾರೆ, ಹಿರಿಯರು ಹೇಳ್ತಾರ ಇಲ್ಲಿ ಟನ್ ಗಂಟ್ಲೆ ಐತಿ ಬಂಗಾರ, ಕೆಜಿ ಗಟ್ಲೆ ಐತಿ, 1000 ಕೆಜಿ. ಸರ್, ಅದನ್ನ ನೋಡ್ದವ್ರು ಯಾರು ಇಲ್ಲ. ಹಿಂದಿನ ರಾಜ ಮಹಾರಾಜರ ಕೈಯಲ್ಲಿ ಟನ್ ಗಟ್ಲೆನೂ ಇತ್ತು. ಅವರು ಬಂಗಾರದ ನಾಣ್ಯನೂ ಮಾಡಿದ್ರು, ಬೆಳ್ಳಿ ನಾಣ್ಯನೂ ಮಾಡಿದ್ರು, ಚಲಾವಣೆಗೆ ತಂದ್ರು. ಅವತ್ತು ನೋಡಿದವರು ಯಾರಿದ್ದಾರೆ? ಇವತ್ತ ಸುಮಾರು 2000 ವರ್ಷಗಳ ಹಿಂದಿನ ಮಾತಿದು. ಆ ಸಮಯದಲ್ಲಿ ಯಾರಿದ್ರು? ಏನಿಲ್ಲ. ಯಾವೇ ಪುಸ್ತಕಗಳೇ ರಿಟರ್ನ್ ಆಗ್ತಾ ಇದಾವೆ. ಹಳೆ ಕನ್ನಡ ಹೋಗಿ ನಡುಗನ್ನಡ ಆಯ್ತು, ಹೊಸ ಕನ್ನಡ ಆಯ್ತು, ಈಗ ಕಲಿಯುಗದ ಕನ್ನಡ ಆಗ್ತಿದೆ ಸರ್. ಈ ರೀತಿ ಅವುಗಳಲ್ಲಿ ನೋಡ್ಬಹುದು ಸರ್ ನಾವು. ಸರ್, ನನ್ನ ಹೆಸರು ಆಲಪ್ಪ ಹೋಬಪ್ಪ ತುಳಸಿಮನಿ, ಬೆಳದಡಿ ಪ್ರವಾಸಿ ಮಿತ್ರ.